ಮೈಸೂರಿನ ಮೂಡಾ ಸೈಟ್ ಪ್ರಕರಣಕ್ಕೆ ಈಗೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಖುದ್ದು ಮುಖ್ಯಮಂತ್ರಿಗಳ ಪತ್ನಿಗೆ ಬರೆದ ಪತ್ರ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮೂಡಾ ಹಗರಣ ಬೆಳಕಿಗೆ ಬಂದ ಮೇಲೆ ದಾಖಲೆಗಳನ್ನು ತಿರುಚಿದ್ದಾರ ಅಧಿಕಾರಿಗಳು ಅಂತ ಅನುಮಾನ ಮೂಡ್ತಾ ಇದೆ. ಮೈಸೂರಿನ ಮೂಡಾ ಸೈಟ್ ಪ್ರಕರಣಕ್ಕೆ ಈಗೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೂಡಾ ಹಗರಣ ಬೆಳಕಿಗೆ ಬಂದ ಮೇಲೆ ಆ ಹಳೇ ದಾಖಲೆಗಳನ್ನು ಅಧಿಕಾರಿಗಳು ತಿರುಚಿದ್ದಾರಾ ಅಂದರೆ ಹೌದು ಅಂತ ಹೇಳ್ತಾ ಇದೆ. ಪತ್ರವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. 50-50 ಅನುಪಾತದಲ್ಲಿ ಪರ್ಯಾಯ ನಿವೇಶನಕ್ಕೆ ಆ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಪತ್ರ ಬರೆದಿದ್ರು. ಆ ಪತ್ರವನ್ನೇ ತಿರುಚಿದ್ರ ಅಧಿಕಾರಿಗಳು. ಯಾಕೆಂದರೆ ಈಗ ಈ ನಾಯಕರುಗಳು ಕೊಡ್ತಾ ಇರತಕ್ಕಂಥ ಹೇಳಿಕೆಗೂ ಆ ಪತ್ರಕ್ಕೂ ವ್ಯತ್ಯಾಸ ಇದೆ. ಪಬ್ಲಿಕ್ ಟಿವಿಗೆ ಮುಖ್ಯಮಂತ್ರಿ ಪತ್ನಿ ಪಾರ್ವತಿಯವರು ಬರೆದಿರ್ತಕ್ಕಂಥ ಪತ್ರ ಕೂಡ ಲಭ್ಯವಾಗಿದೆ. ಅದರಲ್ಲಿ ಈಗ ಸಿದ್ದರಾಮಯ್ಯನವರು ಏನು ವಾದ ಮಾಡ್ತಾ ಇದ್ದಾರೋ ಆ ಅಂಶ ಇಲ್ಲ, ಅದನ್ನು ಹೊರತುಪಡಿಸಿದ ಅಂಶ ಇದ್ದಾರೆ. ಆ ಹೊರತುಪಡಿಸಿದ ಅಂಶವನ್ನು ಅಧಿಕಾರಿಗಳು ತಿದ್ದಿದ್ದಾರೆ. ಈಗ ಅದು ಗೊತ್ತಾಗ್ತಾ ಇದೆ. ಹಾಗಾದರೆ ಏನು ಅಂಶವನ್ನು ತಿದ್ದಿದ್ದಾರೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಆ ಪತ್ರವನ್ನು ತಿದ್ದಿದ್ದಾರೆ ನೋಡ್ತಾ ಹೋಗೋಣ. ಮುಖ್ಯಮಂತ್ರಿಗಳು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇರೋದೇನು, ನಮಗೆ ಪರ್ಯಾಯ ನಿವೇಶನಗಳನ್ನು ಇಂಥದೇ ಕಡೆ ಕೊಡಿ ಅಂತ ನಾವು ಕೇಳಿಲ್ಲ, ಇಂಥ ಏರಿಯಾದಲ್ಲೇ ಕೊಡಿ ಅಂತ ನಾವು ಕೇಳಿಲ್ಲ ಅಂತ. ಬಟ್ ಹಾಗಲ್ಲ, ವಿಜಯನಗರದ 2ನೇ ಅಥವಾ 3ನೇ ಹಂತದಲ್ಲೇ ನಮಗೆ ಜಾಗ ಕೊಡಿ ಅಂತ ಮುಖ್ಯಮಂತ್ರಿಗಳ ಪತ್ನಿ ಪತ್ರ ಬರೆದಿದ್ದಾರೆ. ನಮಗೆ 2nd ಸ್ಟೇಜ್ ಅಥವಾ 3rd ಸ್ಟೇಜ್ನಲ್ಲೇ ಬೇಕು, ವಿಜಯನಗರ ಏರಿಯಾದಲ್ಲೇ ಬೇಕು ಅಂತ ಕೇಳಿದ್ದಾರೆ. ಆದರೆ ಅವ್ರು ಯಾವ ಸ್ಥಳದಲ್ಲಿ ಅಂತ ಕೇಳಿದಾರಲ್ಲ, ಅದಕ್ಕೆ ವೈಟ್ನರ್ ಹಾಕ್ಬಿಟ್ಟಿದ್ದಾರೆ. ಅಧಿಕಾರಿಗಳು ಆರ್ ಟಿ ಐ ಆ್ಯಕ್ಟ್ನಲ್ಲಿ ತಗೋತಾರಲ್ಲ, ಇವರು ದೂರುದಾರರೆಲ್ಲ ತಗೋತಾರಲ್ಲ ಲೆಟ್ರನ್ನ, ಅದನ್ನು ಕೊಟ್ಟಿದ್ದಾರೆ. ಬಟ್ ಅವರು ಪತ್ರದಲ್ಲಿ ನಮಗೆ ವಿಜಯನಗರದ 2ನೇ ಅಥವಾ 3ನೇ ಸ್ಟೇಜಲ್ಲಿ ಕೊಡಿ ಅಂತ ಕೇಳಿರೋದಕ್ಕೆ ವೈಟ್ನರ್ ಹಾಕ್ಬಿಟ್ಟಿದ್ದಾರೆ. ವೈಟ್ನರ್ ಹಾಕ್ಬಿಟ್ಟು ಅದನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು ದಾಖಲೆಯನ್ನು. ಆಮೇಲೆ ಯಾವ ಜಾಗ ಅನ್ನೋ ಸ್ಥಳ ಖಾಲಿ ಯಾವ ಜಾಗಕ್ಕೆ ಪರ್ಯಾಯವಾಗಿ ಸೈಟ್ ಕೇಳ್ತಾ ಇದ್ದಾರೋ ಅಂದರೆ ಆ ಕೆಸರೆ ಆ ಏರಿಯಾ, ಆ ಜಾಗ ಖಾಲಿ ಬಿಟ್ಬಿಟ್ಟಿದ್ದಾರೆ. ನಾಳೆ ದಿನ ಇವರು ಏನು ಬೇಕಾದ್ರೂ ಬರ್ಕೋಬೋದು. ಅದರಲ್ಲಿ CM ಪತ್ನಿ ಬರೆದ ಪತ್ರದ ಮೇಲೇ ಶುರುವಾಗಿದೆ ಈಗ ಅನುಮಾನ. ಅಂದರೆ ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿರೋದು, ಮುಖ್ಯಮಂತ್ರಿಗಳ ಪತ್ನಿ ನನಗಿಂಥ ಏರಿಯಾದಲ್ಲೇ 50-50 ಅನುಪಾತದಲ್ಲಿ ಸೈಟ್ ಕೊಡಿ ಅಂತ ಕೇಳಿದ್ದಾರೆ. ಸಿದ್ದರಾಮಯ್ಯನವರು ಇಲ್ಲ ಅಂತ ಇದ್ದಾರೆ. ಅದನ್ನು ನಾನು ಯಾವ ಏರಿಯಾದಲ್ಲೂ ಕೇಳಿಲ್ಲ, ಅವರಾಗಿದ್ದವರೇ ಕೊಟ್ಟರು. ವಿಜಯನಗರ 2nd ಸ್ಟೇಜ್ 3rd ಸ್ಟೇಜಲ್ಲಿ ಅವರಾಗಿದ್ದೇ ಅಲಾಟ್ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯನವರು. ಬಟ್ ಪತ್ರದಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಬರ್ಕೊಂಡಿದ್ದಾರೆ, ನಮಗೆ ವಿಜಯನಗರ 2nd ಸ್ಟೇಜ್ನಲ್ಲೇ ಬೇಕು ಅಂತ ಬರೆದಿದ್ದಾರೆ. ಅದರ ಮೇಲೆ ವೈಟ್ನರ್ ಹಾಕಿಬಿಟ್ಟು RTI ಆ್ಯಕ್ಟ್ನಲ್ಲಿ ಈ ಪತ್ರವನ್ನು ಕೇಳಿದಾಗ ವೈಟ್ನರ್ ಹಾಕಿ ತಿರುಚಿ ಕೊಟ್ಟಿದ್ದಾರೆ. ಯಾವ ಏರಿಯಾಗೆ ಯಾವ ಜಾಗಕ್ಕೆ ಪರ್ಯಾಯವಾಗಿ ಸೈಟ್ ಕೊಡಿ ಅಂತ ಕೇಳಿದಾರೋ ಆ ಯಾವ ಜಾಗ ಅನ್ನೋದನ್ನು ಖಾಲಿ ಬಿಟ್ಟಿದ್ದಾರೆ. ಅಂದರೆ ಏನೋ ಗೋಲ್ಮಾಲ್ ಆಗ ನಡೆದಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಇದರಿಂದ ಸಮಥಿಂಗ್ ಈಸ್ ಫಿಶಿ ಅಂತ ಅನ್ನಿಸ್ತಾ ಇದೆ. ಅದು ತನಿಖೆಯಿಂದನೇ ಬೆಳಕಿಗೆ ಬರಬೇಕು ಏನು ಅಂತಕ್ಕಂಥದ್ದು. ಇಲ್ಲ ಅಂದರೆ ಸಾಫ್ ಸೀದಾ ಲೆಟರ್ ಆಗಿದ್ದಿದ್ರೆ ಅದಕ್ಕೆ ವೈಟ್ನರ್ ಯಾಕೆ ಹಾಕಬೇಕಾಗಿತ್ತು? ವೈಟ್ನರ್ ಹಾಕಿ ಕೊಡೋ ಅವಶ್ಯಕತೆ ಇರಲಿಲ್ಲ. ಜೊತೆಗೆ ಮುಖ್ಯಮಂತ್ರಿಗಳು ನಮಗೆ ಇಂಥ ಏರಿಯಾದಲ್ಲಿ ಕೊಡಿ ಅಂತ ಕೇಳೇ ಇಲ್ಲ ಅಂತ ಹೇಳ್ತಾ ಇರೋದ್ರಿಂದ ಈ ಪತ್ರ ಅನುಮಾನವನ್ನು ಮೂಡಿಸ್ತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಮುಖ್ಯಮಂತ್ರಿಗಳ ಪತ್ನಿ ಈ ಪತ್ರವನ್ನು ಬರೆದಿರೋದು ಯಾವಾಗ, ಮತ್ತೆ ಈ ಪತ್ರದಲ್ಲಿ ಅನುಮಾನಾಸ್ಪದ ಅಂಶಗಳು ಏನೇನಿದೆ? KP, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಇಲ್ಲ ಅರವಿಂದ್, ಹೇಳಿ ಅರವಿಂದ್. ಈಗ ಮುಖ್ಯಮಂತ್ರಿಗಳ ಪತ್ನಿ ಬರೆದಿರ್ತಕ್ಕಂಥ ಪತ್ರ ಯಾವಾಗ ಬರೆದಿರೋದು, ಮತ್ತೆ ಈ ಪತ್ರದಲ್ಲಿ ಅನುಮಾನಾಸ್ಪದ ಅಂಶಗಳು ಏನೇನಿದೆ ಅಂತ? ಅರವಿಂದ್, ಸ್ಪಷ್ಟವಾಗಿ ಅರವಿಂದ್, ಇಷ್ಟು ದಿನಗಳ ಕಾಲ ಏನ್ ಹೇಳ್ತಾ ಇದ್ರು, ನಾವು 2004ರಲ್ಲಿ ಈ ಒಂದು ಜಮೀನನ್ನ ಖರೀದಿ ಮಾಡಿದ್ದೇವೆ. ಅಂದ್ರೆ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಈ ಒಂದು ಜಮೀನನ್ನ ಖರೀದಿ ಮಾಡಿದ್ದು 2004ರಲ್ಲಿ. ಅರವಿಂದ್, 2004ರಲ್ಲಿ ಜಮೀನನ್ನ ಖರೀದಿ ಮಾಡಿದ್ದಾರೆ ಅನ್ನೋದಾದ್ರೆ ಈ ಒಂದು ಪತ್ರದಲ್ಲಿ ಒಂದು ಅಂಶ ಸ್ಪಷ್ಟವಾಗಿದೆ ಅರವಿಂದ್. ಇದು 2023ರಲ್ಲಿ ಬರೆದಿರುವಂತಹ ಪತ್ರ ಅರವಿಂದ್.
ಈ ಪತ್ರದಲ್ಲಿ ಒಂದು ಅಂಶ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದೇನು ಅಂತ ಅಂದ್ರೆ 2001ರಲ್ಲಿ ಸದರಿ ಬಡಾವಣೆಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನಗಳನ್ನ ಹಂಚಿಕೆ ಮಾಡಿದೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡ್ತಾರೆ. 2001ರಲ್ಲಿ ಇದೇ ಬಡಾವಣೆಯಲ್ಲಿ ನಿವೇಶನಗಳನ್ನ ಪ್ರಾಧಿಕಾರ ಹಂಚಿಕೆ ಮಾಡಿದ್ದೇ ಆಗೋದಾದ್ರೆ 2004ರಲ್ಲಿ ಈ ಜಮೀನನ್ನ ಕೃಷಿ ಜಮೀನು ಅಂತ ಇವ್ರು ಯಾವ ರೀತಿಯಾಗಿ ಪರ್ಚೇಸ್ ಮಾಡಿದ್ರು? ಇವರೇ ಕೊಟ್ಟಿರುವಂತ ದಾಖಲಾತಿಗಳು 2004ರಲ್ಲಿ CM ಅವರ ಪತ್ನಿಯ ಸಹೋದರ ಪರ್ಚೇಸ್ ಮಾಡಿದ್ದಾರೆ, ಅದು ಕೃಷಿ ಭೂಮಿಯನ್ನ ಅಂತ. ಆದ್ರೆ ಪಾರ್ವತಮ್ಮನವರು 2023ರಲ್ಲಿ ಪ್ರಾಧಿಕಾರಕ್ಕೆ ಬರೆದಿರುವಂತಹ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ 2001 ವಿಚಾರಕ್ಕೆ ನಾನು ಮತ್ತೆ ಬರ್ತೀನಿ. ಮತ್ತಿನ್ನೊಂದಂದ್ರೆ, ಈಗ ಪಬ್ಲಿಕ್ ಟಿವಿಗೆ ಕೊಟ್ಟ ವಿಶೇಷ ಸಂದರ್ಶನದಲ್ಲೂ ಕೂಡ ಮುಖ್ಯಮಂತ್ರಿಗಳು ಸ್ಟ್ರೆಸ್ ಮಾಡಿ ಹೇಳಿದ್ದು, ನಾವು ಪರ್ಯಾಯ ನಿವೇಶನವನ್ನ ಇಂಥದ್ದೇ ಏರಿಯಾದಲ್ಲಿ ಕೊಡಿ ಅಂತ ಕೇಳಿರ್ಲಿಲ್ಲ ಅಂತ 2-3 ಸರ್ತಿ ಹೇಳಿದ್ರು. ಆದರೆ ಮುಖ್ಯಮಂತ್ರಿಗಳ ಪತ್ನಿ ಬರೆದಿರ್ತಕ್ಕಂಥ ಪತ್ರದಲ್ಲಿ ನಮಗೆ ವಿಜಯನಗರ ಸೆಕೆಂಡ್ ಸ್ಟೇಜ್ ಅಥವಾ ಥರ್ಡ್ ಸ್ಟೇಜಲ್ಲೇ ಕೊಡಿ ಅಂತ ಬರೆದಿದ್ದಾರೆ, ಅದಕ್ಕೆ ಅಧಿಕಾರಿಗಳು ವೈಟ್ನರ್ ಹಾಕಿದ್ದಾರೆ ಅಂತಕ್ಕಂಥ ಅಂಶ ಅನುಮಾನ ಮೂಡಿಸಲ್ವಾ? ನಿಶ್ಚಿತವಾಗ್ಲೂ ಅರವಿಂದ್, ನಾನು ಅದೇ ಪಾಯಿಂಟ್ ಇರುವಂತದ್ದಲ್ಲೇ ಅರವಿಂದ್. ನೀವಲ್ಲೊಂದು ವೈದ್ಯರ ಹಾಕಿ ಒಂದೊಂದು ಗಮನಿಸ್ತಾ ಇದ್ದೀರಿ ಅರವಿಂದ್. ಇಷ್ಟು ವಿಸ್ತೀರ್ಣದ ಜಮೀನನ್ನು ಕಟ್ಟಾಗುತ್ತೆ, ಅಲ್ಲಿಂದ ಒಂದು ಫುಲ್ ಗ್ಯಾಪ್ ಇದೆ, ಅಲ್ಲಿಗೆ ಯಾಕೆ ವೈಟ್ನರ್ ಹಾಕಬೇಕಾಯ್ತು? ವೈಟ್ನರ್ ಹಾಕದಂತವ್ರು ಯಾರು? ಅಲ್ಲಿ ವಿಜಯನಗರ ಅಂತ ಬರ್ದಿದ್ಯೋ, ಸರಸ್ವತಿಪುರಂ ಅಂತ ಬರ್ದಿದ್ಯೋ, ಕುವೆಂಪು ನಗರ ಅಂತ ಬರ್ದಿದ್ಯೋ, ಪ್ರಶ್ನೆಗಳು ಆಮೇಲೆ ಏನದು. ಆದ್ರೆ ವೈಟ್ನರ್ ಹಾಕಿದ್ದೆ ಯಾಕೆ? ಅಲ್ಲಿಗೆ ವೆರಿ ಕ್ಲಿಯರ್, ಅಲ್ಲಿ ವಿಜಯನಗರ ಸೆಕೆಂಡ್ ಥರ್ಡ್ ಸ್ಟೇಜ್ ನಲ್ಲಿ ನಮಗೆ ಕೊಡಿ ಅಂತ ಖುದ್ದು ಇವರೇ ನಮೂದು ಮಾಡಿದ್ದಾರೆ. ಈ ಕಾರಣಕ್ಕೋಸ್ಕರವಾಗಿನ ಈ ರೀತಿಯಾದಂತ ವೈಟ್ನರ್ ಹಾಕಿದ್ದಾರೆ ಅನ್ನುವಂಥದ್ದು ಈಗಿರುವಂತ ಆರೋಪ. ಇದು ಕೂಡ ತನಿಖೆಯ ಭಾಗ. ಈ ಪತ್ರ ತನಿಖೆಯಲ್ಲಿ ಅತ್ಯಂತ ಮಹತ್ತರ ಪಾತ್ರವನ್ನ ವಹಿಸುತ್ತೆ ಅರವಿಂದ್. ಯಾಕೆಂದ್ರೆ ಇವರು ಜಮೀನನ್ನ ಪರ್ಚೇಸ್ ಮಾಡಿದೀವಿ ಅಂತ ದಾಖಲೆ ಕೊಡುವಂತದ್ದು 2004ರಲ್ಲಿ, ಆದ್ರೆ ಇವರೇ ಬರೆದ ಪತ್ರದಲ್ಲಿ ಮೆನ್ಷನ್ ಮಾಡ್ತಾರೆ 2001ರಲ್ಲಿ ಅಂತ. ಅದರ ಜೊತೆಗೆ ಯಾವ ಏರಿಯಾದಲ್ಲಿ ಜಮೀನ್ ಕೊಡ್ಬೇಕು ಅನ್ನೋದಕ್ಕೆ ವೈಟ್ನರ್ ಅನ್ನ ಅಂಟಿಸ್ತಾರೆ. ಆ ವೈಟ್ನರ್ ಅನ್ನ ಹಾಕದಂತವ್ರು ಅಧಿಕಾರಿಗಳು ಯಾಕೆ? ಯಾರನ್ನ ಕಾಪಾಡೋಕೋಸ್ಕರವಾಗಿ ಈ ಕೆಲಸವನ್ನ ಮಾಡಿದ್ರು? ಅಲ್ಲಿಗೆ ಇಡೀ ಪ್ರಕರಣದ ತನಿಖೆಗೆ ಈ ಪತ್ರ ಬಹಳ ಮಹತ್ವಪೂರ್ಣವಾದಂತದ್ದು ಅರವಿಂದ್.